ನೋಟಿಸೇ ಇಶ್ಯೂ ಆಗಿದೆ, ನೋಟಿಸ್ನ ಸರ್ವ್ ಮಾಡಿದೆ. ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ರೆ ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ. ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ. ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು. ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಸತ್ತರ ಹೆಸರಿನಲ್ಲದೆ ಎಂತ ಡಿನೋಟಿಫಿಕೇಶನ್ ಆಗಿದೆ ಗಂಗೇನಹಳ್ಳಿಲಿ. ಇದಕ್ಕೆ ಉತ್ತರ ಕೊಡ್ಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು. ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ. ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೇನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ. ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು. ಈಗ ಒಂದು ನೆನ್ನೆ ಅದಂಥದ್ದು ಗಂಗೇನಹಳ್ಳಿದು ಪಾಪ ಇವತ್ತು ಬರ್ಕೊಂಡಿದ್ದೀರಿ. ಏನೋ 1.5 ಗಂಟೆ ಡ್ರಿಲ್ಲು, ಏನೋ 1.5 ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ. ಸಂತೋಷ. ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ, ಡ್ರಿಲ್ಲು ಬರ್ಕೊಂಡಿದ್ದೀರಿ. ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ. ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ, ನೋಟಿಸ್ನ ಸರ್ವ್ ಮಾಡಿದೆ. ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ. ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು, ಕುಮಾರಸ್ವಾಮಿ ನೋಟಿಸ್ ರಿಸೀವ್ ಮಾಡಲಿಲ್ಲ. ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರು, ಇದೆಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ 3 ದಿವಸದಿಂದ. ಯಾರು ಬರೆಸಿದವರು? ನೆನ್ನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ 12 ಗಂಟೆಗೆ ಹೊರಟಿದ್ದಾರೆ, ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ, ನೋಟಿಸ್ ಇಶ್ಯೂ ಆಯಿತು, ಇವತ್ತು ಕೊನೆ ದಿನ. ಇದೆಲ್ಲ ಒಂದು ಚಾನಲ್ನಲ್ಲೂ ಓಡಿಸಿದ್ದೀರಿ. ಯಾರು ನಿಮಗೆ ಕೊಟ್ಟಿದ್ದು? ನಮ್ಮ ಚಾನಲ್ ಸ್ನೇಹಿತರಿಗೆ. ಈ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರ್ಬೇಕಲ್ವೇ? ಪತ್ರಿಕೆಯಲ್ಲಿ ಬಂತಲ್ಲ 3 ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ. ಯಾರು ಇದನ್ನು ಕೊಟ್ಟವರು ಮಾಹಿತಿನ? ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ? ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ. ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು. ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು? ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಅದು ಆಮೇಲೆ ಬರ್ತೀನಿ. ನೆನ್ನೆ ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ಏನು ಪಾಪ 20 ಪ್ರಶ್ನೆ ಪಾಪ ಇಟ್ಕೊಂಡಿದ್ದು. ನಾನು ಅಧಿಕಾರಿಗಳು ಅಲ್ಲಿ ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ. ಪಾಪ ಅವ್ರು ಏನು ಮಾಡ್ತಾರೆ? ಮೇಲಿನ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ, ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ. ಹೊರಗಡೆ ಇವತ್ತು ಅವ್ರದ್ದು ಏನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಕ್ಕೆ, ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ, ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಅಂತ ಪ್ರಚಾರ, ಡೈವರ್ಷನ್ ಬೇಕಲ್ಲ ಅವರಿಗೆ, ಸರ್ಕಾರಕ್ಕೆ. ಅದಕ್ಕಷ್ಟೇ ಆ ಪ್ರಕರಣ, ಗಂಗೇನಹಳ್ಳಿ ಪ್ರಕರಣ. ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ. ಬೇಲೆಲ್ಲವ್ರ ಬೇರೆಲ್ಲಿಲ್ವಾ ಕುಮಾರಸ್ವಾಮಿ? ಬೇಲೆಲ್ಲ ಹೆಂಗವ್ರೆ? ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಈಗ ಅದಂತ ಹೊಸ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಏನು ಅವ್ರ ಅಕೌಂಟಿಗೆ ತಗೊಂಡವ್ರ? ನೆನ್ನೆ ಅದರಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ. ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು? ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡವ್ರ? ನಿಮ್ಮ ಥರ ಸರ್ಕಾರಿ ಭೂಮಿ 62 ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ, ಬೆಲೆ ಇವತ್ತು ಅಂತ. ಸರ್ಕಾರದ ಭೂಮಿ ಲಪಟಾಯಿಸ್ಕೊಂಡು ನೀವು ಪಾಪ ಅವ್ರೇನಮ್ಮ 4-5 ಜನ ಮಂತ್ರಿಗಳು ಹೇಳಿದ್ರು ಸತ್ತರ ಹೆಸರಿನಲ್ಲದೆ ಎಂಥದ್ದು ಡಿನೋಟಿಫಿಕೇಶನ್ ಆಗಿದೆ ಗಂಗೇನಹಳ್ಳಿಲಿ. ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು. ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ. ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು. ಡಿನೋಟಿಫಿಕೇಶನ್ನ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆನೂ ಚರ್ಚೆ ಮಾಡ್ಕೊಳ್ಳಿ. ಅದೆಲ್ಲ ಒಂದು ಭಾಗ ಅದಿರಲಿ. ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೇನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ. ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು. ದಾಖಲೆಗಳು ಸುರಿಮಳೆನೇ ಇದೆ ಅಲ್ಲಿ. 1997 2021-22 15 ಸೀಟ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕಡತಗಳು ತೆಗಿತಾ ಹೋಗಿ. ಅವ್ರ ಪ್ರಕರಣ ಏನು? ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ, ಸೈನ್ ಹಾಕಿದ್ದೀನಿ ನಾನು. ನನ್ನ ಮುಂದೆ ಕಡತ ಬಂದಾಗ ನಾನು ಆದೇಶ ಮಾಡಿಲ್ಲ, ಡಿನೋಟಿಫಿಕೇಶನ್ ಆದೇಶ ಮಾಡಿಲ್ಲ. ನನ್ನಲ್ಲಿ
ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ, ಮಾಡಿ ಅಂತ ಹೇಳಿಲ್ಲ ನಾನು. ಇದೆಲ್ಲ ಇರಲಿ ಒಂದು ಭಾಗ. ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದ್ರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ. ಈಗ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ. ನಾನು ಸಾಯಿ ವೆಂಕಟೇಶ್ವರ ಅದ್ರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ, ಹೇಳಿದ್ದೀನಿ ಹಲವಾರು ಬಾರಿ. ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ತನಿಖೆ ಮಾಡಲಿಕ್ಕೆ, ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು SIT ಅವರು ಅವ್ರಿಗೇನು SIT ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ 2014-15ರಿಂದ ಇವತ್ತು 2024ರಲ್ಲಿದ್ದೇವೆ. ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು? SIT ಅವ್ರಿಗೆ ಹೇಳಿದ್ರಲ್ಲ. ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ. ಕೋರ್ಟಲ್ಲಿ ತೀರ್ಮಾನ ಆಗಲಿ. ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ, ನನ್ನ ರಾಜೀನಾಮೆ ಯಾಕೆ ಕೇಳ್ತಾನೆ? ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆ ಕೆಟ್ಟೋಗೈತಾ? ಕೊಡಬೇಕಾದಾಗ ಕೊಡ್ತೀನಿ ರಾಜೀನಾಮೆನ. ನಿಮ್ಮ ಥರ ಬಣತನದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ, ಅಂಥ ಅವಶ್ಯಕತೆ ನನಗಿಲ್ಲ. ಕುಮಾರಸ್ವಾಮಿ ಕೊಟ್ಟನ ರಾಜೀನಾಮೆನ ಯಾಕೆ ಕೊಡ್ಬೇಕು ನಾನು? ಏನು ತಪ್ಪು ಮಾಡಿದ್ದೀನಿ ಅಂತ? ಲಾಯರ್ ಇದ್ದೀರಿ, ಅಡ್ವೊಕೇಟ್ ಇದ್ದೀರಿ, ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ. ಏನಿದೆ ಕುಮಾರಸ್ವಾಮಿದು ಅದ್ರಲ್ಲಿ ಪಾತ್ರ, ಸಾಯಿ ವೆಂಕಟೇಶ್ ಅವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು. ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀನಿ. ನಾನು ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ, ಮಾಡೋದೂ ಇಲ್ಲ, ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಯಾವುದನ್ನು. ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿವೃತ್ತಿ ಹೊಂದತಕ್ಕಂಥವನ್ನು ನಾನು ಸಿದ್ದರಾಮಯ್ಯನವರೇ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ? ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಇವತ್ತು ಹೇಳ್ತೇನೆ, ನಾನು ಏನಾದರೂ ನನ್ನ ಮೇಲೆ 105 ಕೋಟಿ ಹಗರಣ ಅಂದರು, ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದ ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರ ಮೇಲೂ ಮಾಡಿಲ್ಲ. ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ, ದಳಕ್ಕೆ ಮತ ಕೊಟ್ಟಿದ್ದಾರೋ, BJPಗೆ ಮತ ಕೊಟ್ಟಿದ್ದಾರೋ, ನೀನು ಯಾವ ಪಾರ್ಟಿ, ನೀನು ಯಾವ ಜಾತಿ ಕೇಳಲ್ಲ ನಾನು. ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತೀನಿ, ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ. ಅಷ್ಟೇ ನಾನು ನಡ್ಕೊಂಬಂದಿರೋದು. ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡಬೇಕಾಗಿ ಬಂದಾಗ ನಾನೇ ಕೊಡ್ತೀನಿ ರಾಜೀನಾಮೆನ. ಇವತ್ತು ಯಾವ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಕ್ಕಂಥ ಒಬ್ಬ ರಾಜ್ಯಪಾಲರ ಅಧಿಕಾರ ಏನು, ಅವ್ರಿಗೇನು ಪವರ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಉದ್ದುದ್ದ ಭಾಷಣ ಮಾಡಿದಿರಲ್ಲಪ್ಪ ಸಿದ್ದರಾಮಯ್ಯನವರೇ. ನೀವೇ ರಾಜ್ಯಪಾಲರ ತೀರ್ಮಾನಗಳ ಬಗ್ಗೆ ನೀವೇ ಅವತ್ತು ಸಮಜಾಯಿಷಿ ಕೊಟ್ಟು ಈಗ ರಾಜ್ಯಪಾಲರಿಗೆ ಮೆಟ್ಟಿನಾರ ಹಾಕಿಸ್ತೀರಾ? ಈಗ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡಿಸ್ತೀರಾ? ಇದಾ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮದು?
ದಿನ ನಾನು ಡೆಲ್ಲಿಲಿದ್ದಾಗ ಮೊನ್ನೆ ಪತ್ರಿಕೆ ನೋಡಿದೆ. ನೆನ್ನೆ ಇರಬೇಕು. ರಾಜಭವನದ ಅಧಿಕಾರಿಗಳ ವಿಚಾರಣೆ ಅನುಮತಿ ಕೋರಿಕೆ. ರಾಜಭವನದ ಅಧಿಕಾರಿಗಳ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಕೋರಿಕೆ. ಯಾರು ಕೇಳಿರೋದು ಕೋರಿಕೆನ? ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿದ್ದ ಕಡತಕ್ಕೆ ಸಂಬಂಧಿಸಿದ ಮಾಹಿತಿ ಸೋರಿಕೆ ಕುರಿತು ರಾಜಭವನದ ಸಚಿವಾಲಯದ ಪಾತ್ರದ ಕುರಿತು ತನಿಖೆ ನಡೆಸಲು ಅನುಮತಿ ನೀಡುವಂತೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಐಜಿಪಿ ಎಂ ಚಂದ್ರಶೇಖರ್ ಅವರು ತನಿಖಾ ಸಂಸ್ಥೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಇವರು ಅನುಮತಿ ಕೋರಿ ರಾಜ್ಯಪಾಲರಿಗೆ ಕಳಿಸಿದ್ರಲ್ಲ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ. ಹೌದಪ್ಪ, ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. 2023 2023ಕ್ಕೆ ರಾಜ್ಯಪಾಲರ ಕಚೇರಿಗೆ ಕಳಿಸಿದಂಥ ಈ ಒಂದು ಪ್ರಾಸಿಕ್ಯೂಷನ್ನ ಪರ್ಮಿಷನ್ ಫೈಲು ಸೋರಿಕೆ ಆಗಿರೋದು ಯಾವಾಗ? ಮಾಹಿತಿ ಸೋರಿಕೆ ಕುರಿತು ವಿಚಾರಣೆ ನೀಡುವಂತೆ ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಆಗಸ್ಟ್ 20ರಂದು ಪತ್ರ ಬರೆದಿದ್ದರು. ರಾಜ್ಯಪಾಲರು ಪತ್ರ ಬರೀತಾರೆ ಆಗಸ್ಟ್ 20ಕ್ಕೆ ಸೋರಿಕೆ ಆಗಿರೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಮೊನ್ನೆ ಆಗಸ್ಟಿಗೆ ಆಂತರಿಕ ತನಿಖೆ ನಡೆಸಿದ ಬಳಿಕ ಸೆಪ್ಟೆಂಬರ್ 4ರಂದು ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕ ಮನೀಶ್ ಖರ್ಬೀರ್ಕರ್ ಅವರಿಗೆ ಪತ್ರ ಬರೆದಿರುವ ಚಂದ್ರಶೇಖರ್ ರಾಜಭವನದ ಸಚಿವಾಲಯದ ತನಿಖೆ ನಡೆಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಚಂದ್ರಶೇಖರ್ ಹೂ ಈಸ್ ಹಿ? ಆನ್ ವಾಟ್ ಪವರ್ he requested? On what power? ಇಲ್ಲಿ ಸೆಪ್ಟೆಂಬರ್ ಕಳೆದ 23 ಸೆಪ್ಟೆಂಬರ್ 24 ಅವರಿಗೆ ಹೋಗಿರೋದು ರಾಜ್ಯಪಾಲರಿಗೆ. ಆಗಸ್ಟ್ 4ರಲ್ಲಿ ರಾಜ್ಯಪಾಲರು ಯಾಕೆ ಸೋರಿಕೆ ಆಯಿತು ತನಿಖೆ ನನಗೆ ಡೀಟೇಲ್ ಬೇಕು ಅಂತ ಚೀಫ್ ಸೆಕ್ರೆಟರಿ ಇವರಿಗೆಲ್ಲ ಪತ್ರ ಬರ್ಕೊಂಡಿದ್ದಾರಲ್ವೇ. ಇದು ಎಲ್ಲ ಟಿ ವಿಗಳಿಗೂ ಸೋರಿಕೆ ಆಗಿತ್ತಾ? ಇದು ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ, ಏನು ಹೇಳಿ? ಯಾವುದು ರಾಜ್ಯಪಾಲರು ಬರೆದಿರೋದು ಆಗಸ್ಟ್ 20ಕ್ಕೆ, ಆಗಸ್ಟ್ 20 2024 ಈಗ ಮೊನ್ನೆ. ಇದು 23 ಸೆಪ್ಟೆಂಬರ್ 24 ಏನಿದೆ ಇವರ ಕಚೇರಿಯಿಂದ ಹೋಗಿರೋದು. ಅಲ್ಲಿಂದ ಆಗಸ್ಟ್ ತಿಂಗಳವರೆಗೆ ಸೋರಿಕೆ ಆಗದೆ ಹೋಗಿದ್ದು. ಆಗಸ್ಟ್ ತಿಂಗಳಲ್ಲಿ ಯಾಕೆ ಸೋರಿಕೆ ಆಯಿತು? ರಾಜ್ಯಪಾಲರ ಕಚೇರಿಯಿಂದ ಸೋರಿಕೆ ಆಗಿದೆಯಾ? ಇಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂತಾದೇನಾದರೂ ಸೋರಿಕೆ? ಯಾವುದೋ ಒಂದು ಚಾನಲ್ನಲ್ಲಿ ಬಂದಿದೆ, ಖಾಸಗಿ ಚಾನಲ್ನಲ್ಲಿ ಅಷ್ಟೇ. ಇವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿಯನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅಂದರೆ ಚಾರ್ಜ್ ಶೀಟ್ ಹಾಕೋದಕ್ಕೆ, ಅದು ತನಿಖಾ ಅಂತ ಮುಗಿದಿದೆ, ಚಾರ್ಜ್ ಶೀಟ್ ಹಾಕೋಕ್ಕೆ ಪರ್ಮಿಷನ್ ಕೊಡಿ, ಹೆಸರು ಸೇರಿಸೋಕ್ಕೆ ಚಾರ್ಜ್ ಶೀಟಲ್ಲಿ. ಅದನ್ನು ಒಂದು ಚಾನಲ್ಲು ಈಗ ಕಳೆದ 5-6 ತಿಂಗಳಿಂದ ನಿರಂತರವಾಗಿ ಏನು ಬರ್ತಾ ಇದೆಯಲ್ಲ ಸರ್ಕಾರದ ತನಿಖಾ ವರದಿಗಳು, ಸರ್ಕಾರದ ಡೈರೆಕ್ಷನ್ ಮೇಲೆ ಸರ್ಕಾರದಿಂದ ದುಡ್ಡು ತಗೊಂಡು ಅಫಿಷಿಯಲಿ ಅನ್ಅಫಿಷಿಯಲಿ ಒಂದು ಚಾನಲಲ್ಲಿ ನಿರಂತರವಾಗಿ ಏನು ಬರ್ತಾ ಇದೆ, ಕುಮಾರಸ್ವಾಮಿ 420 840 ಅದೆಂಥದ್ದು 40ಗಳು ಭಾಳ ಅವೆ ಹಾಕೊಂಡು ಪ್ರತಿನಿತ್ಯ ಒಂದು ಚಾನಲ್ ನಿರಂತರವಾಗಿ ಬಂದಿದೆಯಲ್ಲ, ಆ ಚಾನಲ್ಗೆ ಸುದ್ದಿಗಳು ಕೊಡ್ತಾ ಇದ್ದಿದ್ದು ಯಾರು? ರಾಜ್ಯಪಾಲರ ಕಚೇರಿಯಿಂದ. ಇಲ್ಲಿ ಯಾರನ್ನ ಕರೆಸೋದು? ನಿಮ್ಮ ಡಿ ಜಿ ಕಚೇರಿಗೆ, ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಬರ್ಸೋದು, ಹೆಣ್ಮಕ್ಳ ಹತ್ರ FIR ಹಾಕೋದು, ಆ ಹೆಣ್ಮಗಳನ್ನ ಆ ಕಚೇರಿಯಿಂದ ಆ ಖಾಸಗಿ ಚಾನಲ್ಲಿಗೆ ಕರ್ಕೊಂಡು ಹೋಗೋದು. ಅದೇ ಮುಖಕ್ಕೆ ಬಟ್ಟೆ ಬೇರೆ ಸುತ್ಕೊಂಡು ಈಗ ಅದೊಂದು ಬೇರೆ ಶುರುವಾಗಿದೆ. ಈಗ
ನಾನು ಬರೀ ಜಮ್ಮು ಕಾಶ್ಮೀರಲ್ಲಿ ನೋಡ್ತಿದ್ದೆ, ಈ ಕರ್ನಾಟಕದಲ್ಲೂ ಶುರು ಆಗೋಯ್ತು ಈಗ. ಏನು ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿ ಕೂರಿಸ್ಕೊತಾರೆ. ಇದು ರಾಜ್ಯಪಾಲರ ಕಚೇರಿಯಿಂದ ನಡೀತಿದೆಯಾ ಪ್ರತಿದಿನ 6 ತಿಂಗಳಿಂದ? ಸಿದ್ದರಾಮಯ್ಯರೇ, ಈ ರಾಜ್ಯದ ಆಡಳಿತ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ ರಾಜ್ಯದ ಆಡಳಿತನ? ಆ ಕೆಂಗಾಲ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಆ ಒಂದು ಕಟ್ಟಡ ಸರ್ಕಾರದ ಕೆಲಸ, ದೇವ್ರ ಕೆಲಸ. ಇದಾ ದೇವ್ರ ಕೆಲಸ ನೀವು ಮಾಡ್ತಾ ಇರೋದು? ಬರೀ ಒಂದು ಚಾನಲ್ಗೆ ಹೋಗ್ತಾ ಇದೆ ಅದು ವಿಷಯ. ಅಲ್ಲಿ ಬ್ರೋಧೀಕರಿಸಿ ಏನು ಆ ಪದ ಬಳಕೆ ಯಾರೋ ಮಾಡೋಕ್ಕಾಗೋದೇ ಇಲ್ಲ ಉಚ್ಚಾರಣೆ ಮಾಡೋದಕ್ಕೆ. ಅಂಥ ಪದ ಬಳಕೆಯಲ್ಲಿ ಇವತ್ತು ಹಲವಾರು ವ್ಯಕ್ತಿಗಳ ತೇಜೋವಧೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಆ ಒಂದು ಖಾಸಗಿ ಚಾನಲ್ ಇಟ್ಕೊಂಡು ಏನು ಮಾಡ್ಕೊಂಡು ಹೊರಟಿದ್ದೀರಿ. ಅದಕ್ಕೂ ಒಂದು ಕಾಲ ಇದೆ. ಆ ಚಾನಲ್ ಮಾಲೀಕನಿಗೂ ಹೇಳ್ತೇನೆ, ನಾವೇನು ಮಾಡಲ್ಲ, ಭಗವಂತ ಇದ್ದಾನೆ. ಇಲ್ಲಿ ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು. ರಾಜ್ಯಪಾಲರ ಸಚಿವಾಲಯವನ್ನು ಇವತ್ತು ಸರ್ಚ್ ಮಾಡ್ತೀನಿ ಅಂತೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರಿ ಕೇಳ್ತಾನೆ ಅಂದರೆ, ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೈಗೆ ಲೆಟ್ರು ಹೋಗಲಿ. ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿದು? ನನಗೆ ಇದು ಯಾವಾಗ ಬಂತು, ನಾನು ಅಸುಲಭ ಕೂರನಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕೊಂಡು ಹೊರಟೆ ನಾನು. ಯಾರು ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು? ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು. ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ UPSCನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು. ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವನು ಇಲ್ಲಿಗೆ ಯಾಕೆ ಬಂದ ಅಂತ ಹೇಳಿ ಹುಡುಕೊಂಡು ಹೊರಟೇ ಅಲ್ಲ. ಯಾರ್ಯಾರನ್ನ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾನೆ ಅದೆಲ್ಲ ಬಿಗ್ ಬೇಡ, ನಾನು ಹೇಳಬಾರ್ದು, ಅವೆಲ್ಲ ಹೇಳೋಕ್ಕಾಗಲ್ಲ. ಅವೆಲ್ಲ ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳಿದೆ, ಇವೆಲ್ಲ ಟಾಪ್ ಸೀಕ್ರೆಟ್ಗಳೆಲ್ಲ ಹೇಳಬಾರ್ದಲ್ಲ. ಹಿಟ್ ಆ್ಯಂಡ್ ರನ್ನಲ್ಲ, ಒಂದು ನಿಮಿಷ ಇರಿ. ಈ ವ್ಯಕ್ತಿ ಹಿಮಾಚಲ ಪ್ರದೇಶದನಲ್ವಾ ಕ್ಯಾಡರು? ನಾನು ಹಿಟ್ ಆ್ಯಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ. 1996-98 ಆಯ್ಕೆ ಆಗಿರೋದು, 98 ಆಯ್ಕೆ ಆದ ಮೇಲೆ 2008ಕ್ಕೆ ಇಲ್ಲಿಗೆ ಬಂದರು. 8-9 ಡೆಪ್ಯುಟೇಷನ್ 5 ವರ್ಷಕ್ಕೆ ಅಂತ ಕೆಲವು IAS ಅಧಿಕಾರಿಗಳಿಗೆ, IPS ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮೇಲೆ 3 ವರ್ಷಕ್ಕೋ 2 ವರ್ಷಕ್ಕೋ 5 ವರ್ಷಕ್ಕೋ ಬೇರೆ ರಾಜ್ಯಗಳಿಗೆ ಡೆಪ್ಯೂಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 5 ಇಯರ್ಸ್ ಕೊಡ್ಬೋದು. ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡತಿಗೆ ಹಿಮಾಚಲ ಪ್ರದೇಶದ ವೆದರು, ಅದಕ್ಕೆ ನನಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲೇನೇನೋ ಇನ್ಫ್ಲುಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ. ಇದೆಲ್ಲ ನೋಡಿದ ಮೇಲೆ ಕೆದಕದ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡೋದು. ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಕೊಡಿ, ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವನಲ್ಲಪ್ಪ ಇವನು. ಯಾರು ಭಾಳ ದೊಡ್ಡ ಕಾಪ್ ಇರಬೇಕು ಇವನು, ಸೂಪರ್ ಕಾಪು ಅಂತೇಳಿ ನಾನು ಹುಡುಕೊಂಡು ಹೋದೆ ಈ ಬ್ಯಾಕ್ಗ್ರೌಂಡ್ನ. ಇಲ್ಲೀಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥದ್ದು. ಹೋಗಲಿ,
ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ಈ ವ್ಯಕ್ತಿ, ಇವರು ಸಾಧನೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಇಲ್ಲಿ ಬಂದು? ನಾನು ಹೇಳಿದ್ನಲ್ಲ ಮೊನ್ನೆ, ಈ ಸರ್ಕಾರದಲ್ಲಿ ಭಾಳ ಜನ ದರೋಡೆಕೋರರು, ದರೋಡೆ ಮಾಡಿರ್ತಕ್ಕಂಥ ಸಂಬಂಧ ಇಟ್ಕೊಂಡವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ. ಇಂಥ ವ್ಯಕ್ತಿಗಳು ನೋಡೇ ಹೇಳಿದ್ದು ನಾನು, ಈ ಪ್ರಕರಣಗಳನ್ನ ನೋಡಿ. ಇಲ್ಲಿ 7/1/2023 ಭಾಳ ಇದೆ ಕತೆ, ಅದೆಲ್ಲ ಹೇಳಕ್ಕೆ ಹೋದ್ರೆ 2013ರಿಂದ ಒಂದು ಡೆಲ್ಲಿನಲ್ಲಿ PACL ಅಂತ ಒಂದು ಕಂಪ್ನಿ ಇದೆ. PACL ಅಂತ, PACL ಆ ಕಂಪ್ನಿ ಒಂದು ಕಾಲದಲ್ಲಿ ಇಡೀ ದೇಶದ ಉದ್ದಗಲದಲ್ಲಿ ಸುಮಾರು ಒಂದು ಲಕ್ಷಾಂತರ ಎಕರೆ ಭೂಮಿಗಳನ್ನು ಖರೀದಿ ಮಾಡಿ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದ್ದಂಥ ಒಂದು ಕಂಪನಿ. ಇದು ಹೇಳ್ಬೇಕು ಅವ್ರಿಗೆ ಒಂದು 3 ಗಂಟೆಗೆ ಹೇಳ್ಬೇಕೀಗ ನಾನು. ಇನ್ನೂ ಕತೆ ಕೇಳಿಸ್ಕೊತೀರಿ ಎಲ್ಲ? ಕತೆ ಕೇಳಕ್ಕೆ ಚೆನ್ನಾಗಿದೆ ಅಂತ. ಇಲ್ಲಿ ಏನು ಹೇಳಿ, PACL ಅಂತ ಹೇಳಿ ಬ್ರದರ್, ಅದು ಓಪನ್ ಮಾಡಪ್ಪ ಇದರಲ್ಲಿ ಕಂಪ್ನಿದು. ಈಗ ಲೋಧಾ ಕಮಿಟಿ ಅಂತ ಒಂದಿದೆ. ಈಗ ಆ PACL ಕಂಪ್ನಿ ಲ್ಯಾಂಡ್ ಇತ್ತಲ್ಲ, ಲ್ಯಾಂಡ್ ವ್ಯವಹಾರಗಳನ್ನು ಇವತ್ತು ಅವರಿಲ್ಲ, ತೀರ್ಕೊಂಡು ಹೋಗಿದ್ದಾರೆ. ಇಬ್ಬರು ಬ್ರದರ್ಸೋ ಏನೋ ಗೊತ್ತಿಲ್ಲ ನನಗೆ, ಡೈರೆಕ್ಟರ್ಗಳು ತೀರ್ಕೊಂಡು ಹೋಗಿದ್ದಾರೆ. ಆ ಸಂಸ್ಥೆಯ ಲ್ಯಾಂಡ್ಗಳನ್ನು ಕಾನ್ಸ್ಫಿಕೇಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹಲವಾರು ಜನದ ಹತ್ರ ದುಡ್ಡು ತಗೊಂಡು ಸೈಟು ಕೊಟ್ಟಿಲ್ಲ, ಮೋಸ ಆಗಿದೆ ಅಂತ ಹೇಳಿ ಅವರು ಸುಮಾರು 2 ಲಕ್ಷ ಕೋಟಿ ಅಸೆಟ್ ಹೊಂದಿದ್ದಂಥ ಕಂಪನಿ ಅದು ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ನಿಮಗೂ ಏನಾದರೂ ಗೊತ್ತಿರಬೇಕಪ್ಪ, ನಿಮಗೆಲ್ಲ ನೀವು ಅಲ್ಲೆಲ್ಲ ಕೆಲಸ ಮಾಡಿರ್ತೀರಿ. ಹಾಂ, ಇದೆಯಾ? ಆಗ್ತಾಯಿದೆ ಅಲ್ವಾ? ಬಹುಶಃ ನೀವು ಕೆಲಸ ಮಾಡಿರ್ತೀರಿ. ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ. ಹಾಂ, ಇಲ್ಲೊಬ್ಬರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ದರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ. ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್, ಮೂಲ ಗಾಡ್ ಫಾದರು. ಇಲ್ಲಿ ರಜನೀಶ್ ಗೋಯಲ್ಗೆ 20 ಫೆಬ್ರವರಿ 2023 ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜನೀಶ್ ಗೋಯಲ್ಗೆ. ಇದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಜಸ್ಟಿಸ್ RM ಲೋಢಾ ಕಮಿಟಿ ಈಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, SEBI ಅವರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ್ರೆ, ಆ ಲೋಢಾ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ. ಇದೆಲ್ಲ ಪ್ರಾಪರ್ಟಿ ಸೀಸ್ ಆಗಿದ್ದಾವೆ. ಇದೆಲ್ಲ ಹುಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನಾವು ಇದಾದರೂ ಗೊತ್ತಿರಲಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಇವರಿಗೆ 23 ಫೆಬ್ರವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದೆಷ್ಟು, ಇವನು ವಿಜಯ್ ಟಾಟಾ ಇದ್ದಾನಲ್ಲ, ಸುಮಾರು 2,500 FIRಗಳಿವೆ. ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅಂದ್ಕೊಂಡಿದ್ದೆ, ಅದು ಏನೇನೂ ಇಲ್ಲ. ಇದು ಇದೆಲ್ಲ ನೋಡ್ತಾ ಹೋದರೆ ಇರಿ ಇಲ್ಲ, ಕೊಡೋಣ ಕಾಪಿ ಬೇಕಾದ್ರೆ ಎಲ್ಲರೂ ಕೊಡೋಣ. ಒಂದು ಎಲ್ಲೋ ಇದೆ ನೋಡಿ, 2,500 FIRಗಳು. ಒಂದು FIRಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ. ಒಂದು FIRಗಳಿಗೂ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ.
8/6/2013 8/6/2013 ಬರೀ ಟೈಪ್ ಮಾಡಿದ್ದಾರೆ, ಟೈಪ್ ಇದೆ, ಅದು ಬರೀ ಕೇಸ್ ನಂಬರ್ಗಳವೆ. 8/6/2013 ಈ PACL ಲಿಮಿಟೆಡ್ ಕಂಪ್ನಿ ಇದೆಯಲ್ಲ, ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನ್ನು ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIRದು 2,500 ಇದ್ದಾವೆ. ಹಾಂ, ಏನು ಹೇಳಿ? ಇಲ್ಲ, ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ, ನನ್ನ ಪಾರ್ಟಿಗೆ ಏನು, ನನಗೊಂದಕ್ಕೂ ಸಂಬಂಧವೇ ಇಲ್ಲ. ನನಗೆ ನಾನಂತ ಸಂಬಂಧನೇ ಇಟ್ಕೊಳ್ಳೋಣ. ಇಲ್ಲಿ ಈ ಶಿವಕುಮಾರನ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ 8ನೇ ತಾರೀಕು. ಇವನ ಕೈನಲ್ಲಿ 7/6 ಅಂದರೆ ಹಿಂದಿನ ದಿನ 50,000 ರೂಪಾಯಿನ ಈ PACL ಸ್ಕೀಮ್ಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ 7/6/2013 50,000 ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕೈಲಿ. ಇವನೇ ವಿಜಯ್ ಟಾಟಾ 8ನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ವಿಜಯ್ ಟಾಟಾ ಅವನ್ನ ಕಳಿಸಿ, ಶಿವಕುಮಾರನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ. ಮಾರನೇ ದಿವಸ ಕೊಟ್ಟಿದ್ದು 50,000 ಹಿಂದಿನ ದಿನ, ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವ್ರು CCBಲಿ ಆಗ ಚಂದ್ರಶೇಖರ ಇರ್ತಾನೆ, CCBನ ಉಪಯೋಗ ಮಾಡ್ತಾರೆ, ಆಯಿತಾ. ಇವರು 8/6/13 ಕಂಪ್ಲೇಂಟು 4 ಗಂಟೆಗೆ ರಿಜಿಸ್ಟರ್ ಆಗುತ್ತೆ 8ನೇ ತಾರೀಕು. ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ. ಬಹುಶಃ 2013 ಅವರು ಸಿದ್ದರಾಮಯ್ಯನವರೇ ಬಂದುಬಿಟ್ಟಿದ್ರೇನೋ ಅಧಿಕಾರಿಕಾಗ. ಇಲ್ಲಿ ಸಂಜೆ 8 ಗಂಟೆ ಫ್ಲೈಟ್ಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು 3 ಜನ ಕಾನ್ಸ್ಟೇಬಲ್ಗಳನ್ನ 8 ಗಂಟೆ ಫ್ಲೈಟಿಗೆ ಕಳಿಸ್ತಾರೆ. ಟಿಕೆಟ್ ತಗೊಡೋನು ಯಾರು? ಅವ್ರು ಹೋಗೋಕ್ಕೆ 4 ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ FIR, 8 ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ. ಆ ಪಾಪ PACL ಕಂಪ್ನಿ ಇದೆಯಲ್ಲ, ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ. ಪಾಪ ಅವರು ಭಯ ಬಿದ್ದರು. ಆಮೇಲೆ ಇವನು ಹೋದ, ನಾನು ಪೊಲೀಸ್ ಕೇಳೆಲ್ಲ ಕಾಂಪ್ರಮೈಸ್ ಮಾಡಿಸ್ತೀನಿ, ನನಗೆ 100 ಕೋಟಿ ಕೊಡಿ ಅಂದ ವಿಜಯ್ ಟಾಟಾ. ಸರಿ, ಪಾಪ ಅವನು ಭಯ ಬಿದ್ದು, ಪೊಲೀಸ್ದೆಲ್ಲ ಪ್ರೆಜರ್ ಇತ್ತಲ್ಲ, ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ ಥರ ಆಯ್ತದ, ಇಂಥರೇ ಬೇಕಲ್ಲ ದೊಡ್ಡವರೇ. 100 ಕೋಟಿನಲ್ಲಿ 80 ಕೋಟಿ ಕ್ಯಾಶು, 21 ಕೋಟಿ ಚೆಕ್ಕಲ್ಲಿ ಕೊಟ್ಟರು. 21 ಕೋಟಿ ಚೆಕ್ಕಲ್ಲಿ. ಆಮೇಲೆ ಇವನೇನು ಮಾಡ್ತಾನೆ, ಆಕ್ಸಿಸ್ ಬ್ಯಾಂಕು RT ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ, ಬಹುಶಃ ಆ ಖಾಸಗಿ ಚಾನಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ ಜೊತೆಯಲ್ಲಿ, ಅವನ ಜೊತೆಯಲ್ಲಿ. ಹಾಂ, PA ಹಾಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ. ಇದೇನು ಹೊಸದಲ್ಲ. ಇಲ್ಲ, ನನ್ನ ಪಾರ್ಟಿಗೆ ಬಂದಿಲ್ಲ. ಎಲ್ಲೇ? ಹಾಂ, ನೋ, ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ. ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ. ಇಲ್ಲ, ನಾನಿದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾಪಕದಲ್ಲಿ ನನ್ನ ನೆನಪು ಅಷ್ಟು ಸುಲಭ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದಿರ್ಬೋದು, ನನಗೆ ಯಾರ್ಯಾರು ಬರ್ತಾರೆ, ಜನ ಬಂತಾರೆ, ನಾನೇನು ಮಾಡೋದು? ನನಗಿವೆಲ್ಲ ಈಗ ಗೊತ್ತಿಲ್ಲ. ನಾನಂತೂ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಗಿಟ್ಟಿದ್ರು ಏನೋ ಗೊತ್ತಿಲ್ಲ. ಏನಾದರೂ ನಡೀತಿರ್ತಾವಲ್ಲ, ಅದು ಬೇಡ ಈಗ. ಇಲ್ಲ, ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ಅಂತೂ ಬರೋಲ್ಲ.
ನಾನು ಎಂಟೈನೂ ಮಾಡಲ್ಲ. ತೆಗೀರಿ ನನ್ನ ಹಿಸ್ಟ್ರಿ ನಾನು ರಾಜಕೀಯದಲ್ಲಿ. ಏನು ಹೇಳಿ, ಮುಂದೇನಾಯಿತು ಅಂತಲಾ? ಆಗೇನಾಗುತ್ತೆ, ಈ ಆಕ್ಸಿಸ್ ಬ್ಯಾಂಕ್ಗೆ 21 ಕೋಟಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ, ಇವನು ಯಾರೋ ಈ ವ್ಯಕ್ತಿ ಇದ್ದಲ್ಲ ಅವ್ರತ ಮಂಜುನಾಥ್, ಅವನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು 50 ಚೆಕ್ಕಿಗೆ ಖಾಲಿ ಚೆಕ್ಕಿಗೆ ರುಜುವು ಹಾಕ್ಸ್ಕೊಂಡು ಆ ಚೆಕ್ ಖಾಲಿ ಚೆಕ್ಕೆಲ್ಲ ಅವನು ಇಟ್ಕೊಂಡ. ಆಮೇಲೆ ಅದ್ಯಾವುದೋ ಸಂಚಯ ಲ್ಯಾಂಡ್ ಆ್ಯಂಡ್ ಎಸ್ಟೇಟು ಅನ್ನೋದಕ್ಕೆ ಒಂದು ಅಕೌಂಟು, ಇನ್ನೊಂದು ಜಿಂಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಡು, ಅದಕ್ಕೆ ಟ್ರಾನ್ಸ್ಫರ್ಗಳಾಯಿತು. ಇದೇ ನಮ್ಮ ಜಾಯಿಂಟ್ ಕಮಿಷನರ್ ಇರ್ತಾರೆ ಕ್ರೈಮು, ಈ ವ್ಯಕ್ತಿ ಇವ್ರನ್ನ ಉಪಯೋಗ ಮಾಡ್ಕೊಂಡು 2015 ಮತ್ತೆ ಇದೇ PSL ಕಂಪ್ನಿ ಮೇಲೆ ಮತ್ತೆಗೇನು ಎದುರಿಸಿ ಮತ್ತೆ 10 ಕೋಟಿ ವಸೂಲಿ ಆಗುತ್ತೆ. ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸಿ ರೈಡ್ ಮಾಡಿಸಿ, ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸ್ತಾರೆ ರೈಡ್ಗೆ, ಮತ್ತೆ 10 ಕೋಟಿ ವಸೂಲಿ ಮಾಡ್ತಾರೆ. ಇದು ಕಾಪಿನ ಕೊಟ್ಟುಬಿಡ್ತೀನಿ ನಿಮಗೆಲ್ಲ ಬೇಕಾದ್ರೆ ನೋಡ್ಕೊಳ್ಳಿ, ಎಲ್ಲ ಇದು ಏನೇನಾಗಿದೆ ಅಂತ. ಇದು ಇವ್ರಿಗೆ ಕೊಟ್ಟಿರೋದು ಹೋಮ್ ಸೆಕ್ರೆಟ್ರಿಗೆ. ಆಮೇಲಿಂದ ಇದು ರೈಡ್ ಆಗುತ್ತೆ. ಇದು ಯಾತಕ್ಕೆ ಗಲಾಟೆಗಳು ಶುರುವಾಯಿತು ಅಂದರೆ, ಇಡಿಯಿಂದ ರೈಡ್ ಆದಾಗ ಮಂಜುನಾಥ್ ಹೋಗಿ ಅವ್ರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಏನೇನಾಗಿದೆ ಅಂತ. ಅದು ಎಕ್ಸ್ಪೋಸ್ ಆಗಲಿಕ್ಕೆ ಕಾರಣ ಇದೆಲ್ಲ. ಇನ್ನೊಂದು ಆಂಬಿಡಿಯೆಂಟ್ ಅಂತಲೋ ಹೇಳೋ ಎಂಥದೋ ಒಂದು ಕಂಪ್ನಿ ಇದೆ, ಆಂಬಿಡೆಂಟ್ ಅಂತೇಳಿ ಇನ್ನೊಂದು ಡೆವಲಪರು, ಅವನ ಹತ್ರನೂ 36 ಕೋಟಿ ಕಿತ್ತಿರ್ತಾರೆ ಎದುರಿಸಿ, ಈ ಪೊಲೀಸ್ನವರು ಇವರು ಸೇರ್ಕೊಂಡು 36 ಕೋಟಿ. ಆಮೇಲೆ ಅದನ್ನು ಇನ್ನೊಬ್ಬ ಹಿರಿಯ ಅಧಿಕಾರಿ ನಮ್ಮ ಕಾಲದಲ್ಲಿ ದುಡ್ಡು ಸ್ವಲ್ಪ ವಸೂಲಿ ಮಾಡಿಕೊಟ್ರು ನಾನಿದ್ದಾಗ. ಇದು ಭಾಳ ಇತಿಹಾಸ ಯಾಕೆ ತಂದೆ ಅಂದರೆ, ಹಲವಾರು ರೀತಿಯ ಎಂಥದೋ ಆರೆಂಜ್ ಟೌನ್ಶಿಪ್ಪು, ಗ್ರಾನಿಟಿ ಟೌನ್ಶಿಪ್ಪು, ಬಾಂಬೆ ಬಜಾರು, ಇವೆಲ್ಲ ಏನೋ ಅವೇ. ಇದು ಸಾಕು, ಜಾಸ್ತಿ ಬೇಡ. ಇಲ್ಲಿ ಏನಾಗುತ್ತೆ ಪ್ರಶ್ನೆ, ಕಿಶೋರ್ ಅಂತ ಹೇಳಿ ಒಬ್ಬ ಆಫೀಸರು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಆನೆಕಲ್ಲಲ್ಲೆಲ್ಲ ಇದ್ದರು. ಈಗ ಬರುತ್ತೆ ಮೊದಲೇನಾಗುತ್ತೆ ಇಲ್ಲಿ, ಈ ಶ್ರೀಧರ್ ಅಂತ ಒಬ್ಬ ರೌಡಿ, ಅವನ ಮೇಲೆ ಹಲವಾರು ಸೀರೀಸ್ ಆಫ್ ಕೇಸ್ಗಳು ಇತ್ತು. ಆ ರೌಡಿ ಅವನು, ಈ ಶ್ರೀಧರ್ನ ಈ ವಿಜಯ್ ಟಾಟಾ ಮತ್ತು ಆಗ ಇನ್ನೊಬ್ಬರು ನಮ್ಮ ಚಾನಲ್, ಅವ್ರ ಹೆಸರು ಬೇಡ ಪಾಪ, ಈಗಾರ MLA ಆಗಿದ್ದಾರೆ, ಅವ್ರ ಹೆಸರು ತರೋದು ಬೇಡ, ಇವರು ಸೇರ್ಕೊಂಡು ಶ್ರೀಧರ್ನ ಮುಖಾಂತರ ಏನೇನು ಆಟ ಆಡಿದ್ರು ಕರೆಸ್ಕೊಂಡು, ಇದೆಲ್ಲ ಒಂದು ಡೀಟೈಲ್ ಕಂಪ್ಲೇಂಟ್ ಇದೆ. ಮೊದಲು ಶ್ರೀಧರ್ ರೌಡಿನ ಉಪಯೋಗ ಮಾಡ್ಕೊಂಡ್ರು, ಮತ್ತೆ ಆ ಶ್ರೀಧರ್ನು ಜೈಲಿಗೆ ಕಳಿಸ್ಬೇಕು ಅಂತ ಮತ್ತೆ ಹೊರಟ್ರು. ಆಗ ಅವನು ಹೋದ ಒಂದು ಕಂಪ್ಲೇಂಟ್ ಕೊಟ್ಟ. ಕಂಪ್ಲೇಂಟಲ್ಲಿ ಇವರು FIR ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು. ಅವನೇನು ಮಾಡ್ತಾನೆ, PCR ಹಾಕ್ತಾನೆ ನಂಬರು ಇದರಲ್ಲಿ, ನಮ್ಮ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಆನೆಕಲ್ಲು JMC ಕೋರ್ಟಲ್ಲಿ. ಯಾರ ಮೇಲೆ ಹಾಕ್ತಾನೆ ಅವನು ಆರೋಪಿತರು ಅಂತ ಹೇಳಿ, ವಿಜಯ್ ಟಾಟಾ ಆರೋಪಿ ನಂಬರ್ 1, ಚಂದ್ರಶೇಖರ್ ADGP ಆಂತರಿಕ ಭದ್ರತಾ ವಿಭಾಗ ಆರೋಪಿ ನಂಬರ್ 2. ಕಂಪ್ಲೇಂಟ್ ಕೊಟ್ಟ ಅಲ್ಲಿ JMFC ಕೋರ್ಟಲ್ಲಿ. ಅದರಲ್ಲಿ ಹೇಳ್ತಾನೆ ಅವನು, ಈ ಟಾಟಾ ಮೊದಲು ಒಂದು ದಿವಸ ಕರೀತಾನೆ, ಕರೆದು ಯಾವತ್ತು ಕರೀತಾನೆ, ಮೊದಲನೇ ಟೈಮ್ ಅಂದ್ರೆ 15/9/22 ಕರೆದು ಅವನಿಗೆ ಏನೇನೋ ಒಂದು ಡೈರೆಕ್ಷನ್ ಕೊಟ್ಟು, ಈ ಮಂಜುನಾಥನ ಇಡಿ ಮುಂದೆ ಹೋಗಿ ಹೇಳ್ತೀನಿ ಅಂತೇಳಿ ಶುರುವಾಯ್ತಲ್ಲ ಈ ದುಡ್ಡಿನ ಕತೆ, 21 ಕೋಟಿದು. ಅವನ್ನ ಏನಾದರೂ ಮಾಡಿ ನಾವು ತೊಂದರೆ ಕೊಟ್ಟು ಅರೆಸ್ಟ್ ಮಾಡಿ ಪರ್ಮನೆಂಟಾಗಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಇವನ್ನ ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ರು. ಆಮೇಲಿಂದ
20/9/22 ನಮ್ಮ ಚಂದ್ರಶೇಖರ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳ್ದ ವಿಜಯ್ ಟಾಟಾ. ಏನು ಹೇಳ್ತಾನೆ, ತದನಂತರ ದಿನಾಂಕ 20/9/22 ಬೆಳಗ್ಗೆ 8 ಗಂಟೆಗೆ ಆರೋಪಿ ವಿಜಯ್ ತಾತ ಫಿರ್ಯಾದುದಾರರಿಗೆ ಫೋನ್ ಮಾಡಿ ನಮ್ಮ ಮನೆ ಹತ್ತಿರ ಬನ್ನಿ ಮಾತನಾಡುವುದಿದೆ ಎಂದು ತಿಳಿಸಿದರು. ಈ ಪ್ರಕಾರ ಫಿರ್ಯಾದುದಾರ ಆರೋಪಿ ಒಂದು ವಿಜಯ್ ತಾತ ಮನೆಯ ಹತ್ತಿರ ಹೋದಾಗ, ನೀವು ಬೆಂಗಳೂರು IG ಆಫೀಸಿಗೆ ಹೋಗಿ ಬನ್ನಿ, ನಿಮ್ಮ ಜೊತೆಗೆ ಆ TV ಹೆಸರು ಬೇಡ, ವರದಿಗಾರ ವಿಜಯ್ ಎಂಬುವರನ್ನು ಕಳಿಸಿಕೊಡುತ್ತೇನೆ ಎಂದು ತಿಳಿಸಿದರು. ಆ ಪ್ರಕಾರ ನಾನು ವಿಜಯ್ ವರದಿಗಾರ ಅವರ ಜೊತೆಗೆ ಬೆಳಗ್ಗೆ 10 ಗಂಟೆಗೆ ಆರೋಪಿ 2 ಚಂದ್ರಶೇಖರ್ ಕೆಲಸ ಮಾಡುವ IG ಆಫೀಸಿಗೆ ಹೋದೆವು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ಫಿರ್ಯಾದುದಾರರ ಜೊತೆ ಮಾತನಾಡಿ, ನಾನು ಈಗಾಗಲೇ ಅತ್ತಿಬೇಲೆ ಠಾಣೆಯ ಅಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ, ನೀನು ಕೊಟ್ಟಿರುವ ದೂರಿನಲ್ಲಿ ಕೆಲವು ಬದಲಾವಣೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ತಮ್ಮ IG ಕಚೇರಿಯಲ್ಲಿ ಕೆಲಸ ಮಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಕೇಶ್ ಇವರನ್ನು ಕರೆಸಿ, ನಾನು ಕೊಟ್ಟಿರುವ ದೂರು ಬದಲಾಗಿ ಆರೋಪಿ 2 ಚಂದ್ರಶೇಖರ್ ಅವರು ತಾವೇ ಮಾರ್ಪಾಟು ಮಾಡಿದ ದೂರಿಗೆ ನನಗೆ ಓದಲಿಕ್ಕೆ ಸಮಯಾವಕಾಶ ಕೊಡದೆ ಕೂಡಲೇ ಸಹಿ ಮಾಡಬೇಕೆಂದು ಸೂಚಿಸಿ ಒತ್ತಾಯಿಸಿದ ಮೇರೆಗೆ ನಾನು ಒಂದು ದೂರಿಗೆ ಸಹಿ ಮಾಡಿದೆನು. ಇವರಿಗೆ IG ಕೆಲಸ ಕೊಟ್ಟಿದ್ದಿಲ್ಲ ಬಂದು ಇದು ಹಿಮಾಚಲ ಪ್ರದೇಶದಿಂದ ಇಂಥ ನಟೋರಿಯಸ್ ಗೊತ್ತ ಸೇರಿ ಕೆಲಸ ಮಾಡುವಂತ ಇವರು ರಾಜ್ಯಪಾಲರಿಗೆ ವಿಚಾರಣೆ ಮಾಡೋಕ್ಕೆ ಅವ್ರ ಕಚೇರಿಗೆ ಹೋಗಿ ಇವರಿಗೆ ಪರ್ಮಿಷನ್ ಬೇಕಂತೆ. ಇದು ಈ ರೌಡಿ ಶೀಟ್ರ್ ಕೊಟ್ಟಿರೋ ಚಾರ್ಜೊಂದು ಭಾಗ ಇತ್ಕೊಳ್ಳಿ. ಅಲ್ಲಿ ಕಂಪ್ಲೇಂಟ್ ನಡೆಯೋಕ್ಕೆ ಕೊಟ್ಟರೆ ಕೇಸ್ ನಡೆಸ್ತಿಲ್ಲ, ಸ್ಟೇ ತಗೊಂಡು ಕೂತ್ಕೊಂಡವ್ರೆ. ಇನ್ನು ಸುಪ್ರೀಂ ಕೋರ್ಟ್ ಮುಂದಿದೆ. ಇನ್ನು ಇದು ಮನೆ ಹಾಳಾಗೋಗಲಿ ಒಂದು ರೌಡಿದು. ಈ ಕಿಶೋರ್ ಕುಮಾರ್ ಅಂತಕ್ಕಂಥವ್ರು ಇನ್ಸ್ಪೆಕ್ಟ್ರು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅತ್ತೆ ಬೇರೆಯಲ್ಲಿ ಇರ್ತಾನೆ. ಇಲ್ಲಿ ಏನಾಗುತ್ತೆ, ಈ ವಿಜಯ್ ಟಾಟಾ ಅವನ ಮನೆಗೆ ಕರೆಸ್ಕೊಂಡು ಫೋನ್ ಮಾಡ್ತಾನೆ ಚಂದ್ರಶೇಖರ್ ಅವರಿಗೆ. ಅದು ಯಾವುದೋ 2 ಗುಂಟೆ ಜಮೀನು ತಗೊಂಡಿರ್ತಾನೆ ಯಾರೋ ಅವ್ರ ಫ್ಯಾಮಿಲಿಯವರು, 2 ಗುಂಟೆ ಆ PIS ಅಲ್ಲಿ ಸಂಬಂಧಪಟ್ಟಿದ್ದು ಅಂತ ಎದುರಿಸಿ 20 ಕೋಟಿ ಕೇಳ್ತಾರೆ ಚಂದ್ರಶೇಖರ್ ಫೋನ್ನಲ್ಲಿ. ನಾನೆಲ್ಲಿ ತರಲಿ 20 ಕೋಟಿ ಅಂತಾನೆ ಅವನು ಇನ್ಸ್ಪೆಕ್ಟ್ರು. ಇದೆಲ್ಲ ಗೊತ್ತಿಲ್ಲ. ಈ ನಮ್ಮ ಸಾಯಂಕಾಲದೊಳಗೆ 2 ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ನಲ್ಲಿ. ಹಾಂ, ಯಾವ್ದು ಹೇಳಿ? ಇಲ್ಲಿ ಕಿಶೋರ್ ಕುಮಾರು ಸನ್ ಆಫ್ BM ಕೃಷ್ಣಪ್ಪ, ಏಜ್ಡ್ ಅಬೌಟ್ 42 years, ರಿಸೈಡಿಂಗ್ ಅಟ್ 49 ಭುವನೇಶ್ವರಿ ನಿಲಯ, ಬಸವನಪುರ. ಹಾಂ, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು, ಅವ್ರ ಮೇಲೂ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್. ಇವತ್ತು ಈ ರಾಜ್ಯ, ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ. ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಜನಕ್ಕೆ ಏನು ನ್ಯಾಯ ಕೊಡ್ತೀವಿ, ಆಡಳಿತ ಏನು ನಡೆಸ್ತೀವಿ ನಾವು, ಅವರ ಮೇಲೂ ಇರೋದು ಸತ್ಯ, ಒಪ್ಕೋತೀನಿ. ಅಂದರೆ ಇವರೆಲ್ಲ ಸೇರ್ಕೊಂಡು ಇವ್ರದ್ದೆಲ್ಲ ವ್ಯವಹಾರಗಳಲ್ಲೇ ಡಿಫ್ರೆನ್ಸ್ಗಳು ಬಂದಾಗ ಇದೆಲ್ಲ ನಡ್ಕೊಂಬಂದಿದೆ. 20 ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಹೇಳೋದು ಇದು ಕಂಪ್ಲೇಂಟು. ಹಾಂ, ಇನ್ಸ್ಪೆಕ್ಟ್ರೇ ಕಂಪ್ಲೇಂಟ್ ಕೊಟ್ಟಿರೋದು. ಇದಕ್ಕೆಲ್ಲ ಮೂಲ ಇವನು ವಿಜಯ್ ಟಾಟಾ. ಇಂಥವ್ರನ್ನ ಇಟ್ಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ. ಇಲ್ಲಿ ಮೆಜಾರಿಟಿ ಇಲ್ಲಿರ್ತಕ್ಕಂಥದ್ದು ಬರೀ ಲ್ಯಾಂಡ್ ವ್ಯವಹಾರಗಳ ಆ ಥರ ಆಗಿ ಇವತ್ತು ರಾಜ್ಯ ಕೂಲಿಗೆಟ್ಟಿರ್ತಕ್ಕಂಥದ್ದು. ಈಗ ಈ ವ್ಯಕ್ತಿ ಚಂದ್ರಶೇಖರು ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾನೆ, ರಾಜಕಾಲುವೆ ಮೇಲೆ ಕಟ್ತಾವನೆ, 38 ಅಂತಸ್ತು. ಈ ಚಂದ್ರಶೇಖರ್ ಕಟ್ತಾ ಇರ್ತದೋ ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು, ನಿಮ್ಮ ಮಾನ್ಯತಾ ಟೆಕ್ಸ್ ಪಾರ್ಕ್ ಎದುರಿಗೆ. ಹಾಂ, ಮಾನ್ಯತಾ ಟೆಕ್ಸ್ಟೈಲ್ 38 ಫ್ಲೋರು, ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಹೇಳ್ತಾರೆ ಇಲ್ಲಿ ಇವರು, ಇವನ್ ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ. ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ? ಇವರು ಹೇಳ್ತಾ ಮಾಡೋದು ಇಲ್ಲಿ, ದ ಕಂಪ್ಲೇನೆಂಟ್ ಸಬ್ಮಿಟ್ಸ್
that in the said telephonic conversation, accused number 3 and accused number 4, at the behest of the accused number 5, demanded a sum of rupees 20 crores from the complainant in order to not implicate the complainant and his family members in crime number 356/2022, along with an advance of 2 crore. ಕೇಳ್ತಾರೆ ಡಿಮ್ಯಾಂಡು. ಇದರ ಮೇಲೆ ತನಿಖೆ ಮಾಡಿ ಸ್ವಾಮಿ. ಈಗ ಅದೆಂಥದ್ದು ಯಾರೋ FIR ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ತರಾತುರಿ ಮಾಡ್ತಾ ಇದ್ದೀರಲ್ಲ, ಅವೆಂಥವು ಟೆಲಿಫೋನ್ನ ಇಟ್ಕೊಂಬಿಟ್ಟು ಟೆಲಿಫೋನಲ್ಲಿ ಅಷ್ಟು ಸಲ ಮಾತಾಡೋರೆ, ಇಷ್ಟು ಸಲ ಮಾತಾಡೋರೆ ಹಿಡ್ಕೊಂಡು, ಅದನ್ನೇ ಹಿಡ್ಕೊಂಡು ಪಾಪ ಒಂದೊಂದು ತಿಂಗಳು 2 ತಿಂಗಳು ಜೈಲಲ್ಲಿ ಕೂರಿಸಿದಾರಲ್ಲ ಹಲವಾರು ಜನನ, ಟೆಲಿಫೋನಲ್ಲಿ ಮಾತಾಡೋರೆ ಅಂತೇಳಿ. ಇವೆಲ್ಲ ನಡೆದವಲ್ಲ. ಕೇಳ್ತೀನಿ ಅಲೋಕ್ ಮೋಹನ್ಗೆ, ಇದೆಲ್ಲ ನಿಮಗೆ ಗೊತ್ತಿಲ್ಲ? ನಿಮಗೆ ಇಂಥವ್ರು ವ್ಯವಹಾರಗಳು ಗೊತ್ತಿಲ್ಲ ನಿಮಗೆ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಇಂಥವ್ರಿಗೆ ನಿಮಗೆ ಕಮಿಷನರು ಮಾಡ್ತೀವಿ, ಇದನ್ನೆಲ್ಲ ಹೇಳ್ಕೊಂಡು ಇಂಥವ್ರ ಕೈನಲ್ಲಿ ಹಲವಾರು ರೀತಿಯಲ್ಲಿ ಇಲ್ಲಿಗಲ್ ವೇನಲ್ಲಿ ಎದುರಿಸಿ ತೊಂದರೆ ಕೊಡೋದಕ್ಕಿಂತ ಅಧಿಕಾರಿಗಳು ಇಟ್ಕೊಂಡಿದ್ದೀರಾ? ಬೇಕಾದಷ್ಟಿದೆ. ಇನ್ನು ಸುಮ್ಮನೆ ನಿಮಗೆ ಸ್ಯಾಂಪಲ್ ಇವತ್ತು ಬಿಟ್ಟಿರೋದು ಭಾಳ ಇದೆ, ಕೊಡ್ತೀನಿ ನಿಮಗೆ. ಯಾವುದು? ಹಾಂ, PAC ಇದು. ಅದು ಟೋಟಲ್ 2 ಲಕ್ಷ ಅವನ ಹತ್ರ ಆಸ್ತಿದೆ. ಅದರಲ್ಲಿ ಇನ್ನೊಬ್ಬ ಪ್ರದೀಪ್ ಕುಮಾರ್ ಅಂತ ಒಬ್ಬ ಇರ್ತಾನೆ, ದುಬೈನಲ್ಲಿ ನನಗೆಲ್ಲೋ US ಹೊಟ್ಟೋಗವಂತೆ, ಇವ್ರು ಹೊಡೆತ ತಡಿಲಾರದೆ ಅವನ ಹತ್ರ ದುಡ್ಡು ಎಷ್ಟು ವಸೂಲಿ ಮಾಡೋವನೇದು ಅದೊಂದು ದೊಡ್ಡ ಕಥೆ ಇದೆ. ಅವನು PSLಗೆ ಇಲ್ಲಿ ಏಜೆಂಟು. ಅವರಿಗೆ 10 ಎಕರೆ ಕೊಡಿಸಿದ್ರೆ ಅವ್ರ ದುಡ್ಡಲ್ಲಿ ಇವನು 5 ಎಕರೆ ತಗೊಂಡಿರ್ತಿದ್ದ. ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವಂಥ ದುಡ್ಡು 6 ಕೋಟಿ 10 ಕೋಟಿ ವಸೂಲಿ ಮಾಡೋರೆ. ಹಾಂ, ವಿಜಯ್ ಟಾಟಾ ಅವರೆಲ್ಲ ಕಾಂಬಿನೇಷನ್ನು. ಇವದೆಲ್ಲ ಕಾಂಬಿನೇಷನ್. ಶ್ರೀಧರ್ ರೌಡಿ ಅವನ್ನೇನು ಉಪಯೋಗ ಮಾಡ್ಕೊಂಡ್ರು, ಅವನು ಕೊನೆಗೆಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಈ ಥರ ಆಗಿದೆ, ಇವರೇ ಸೂತ್ರಧಾರ ಅಂತೇಳಿ. ಇಲ್ಲಿವರೆಗೆ ಯಾಕೆ ತನಿಖೆ ಮಾಡಿಸಿಲ್ಲ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.